ಎಂ ಕೆ ಸವಿದೀಪು ಚಾನಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮಮ್ಮಿ ಮಸಾಲೆ ಖಾರ ಮಾಡ್ಕೊಂಬಂದಾರ್ರಿ. ಒಂದು ವಿಡಿಯೋ ಮಾಡ್ತೀವಿ, ಎಂಡ್ವರೆಗೂ ನೋಡ್ರಿ, ಫುಲ್ ಮಜಾ ಇರುತ್ತೆ. ಮಸಾಲೆ ಖಾರ ಹಿಂಗೆ ಮಾಡಿದ್ರೆ ಏನೈತಿ, ಇದು ಹಿಂಗೆ ಉದ್ರ ಬದ್ರ ಆಗತ್ತಿಲ್ಲ. ಡಬ್ಬಿ ತುಂಬಿದ್ರೆ ಈಗ ಹಿಂಗೆ ಚಕ್ಕಳಿನ ಕುಂದಿರ್ತೈತಿ. ನೀವು ತೊಗೊಂಡಾಗ ಕೆದರಿ ಹಾಕೋಕೆ ಬರ್ತಾರೆ. ಕಲರು, ಖಾರ, ರುಚಿ A1 ರೀ. ನಮ್ಮ ಮಮ್ಮಿ ಅಂತೂ ಅಮ್ಮ ಮಾಡಿದ ಮಸಾಲೆ ಖಾರ ಅಂತಾನೆ ಹೇಳ್ಬೋದು. ಕಲರ್ ಎಷ್ಟು ಭಾರಿ ಐತಿ. ಕರಿಖಾರ ಅಂತ ಕರೀತಾರೆ ನಮ್ಮಲ್ಲಿ. ಮೊಮ್ಮಗನಿಗೆ ಖಾರದ ಉಂಡಿ ಮಾಡಿ ಕೊಡ್ತಾರನ್ರಿ. ಇಲ್ಲಿ ಬರ್ಬೇಡಪ್ಪ, ಖಾರ ಐತಿ ಘಾಟ ಅಂತ ಹೇಳಕತ್ತಾಳ. ಮೊಮ್ಮ ಕೇಳಲ್ಲಾಗನ. ಖಾರ ಓಡಾಡೋದು ನೋಡಿ ಹಿಂಗಾಗತ್ತೆ ಬಾಯಿ ಹಿಡ್ಕೊಂಡು. ನಿಮ್ಮ ಮಮ್ಮಿ ನಿಮ್ಗೆ ಏನೇನು ಮಾಡ್ಕೊಡ್ತಿದ್ಲಿ ಅವ್ವ? ನೀ ನಮಗೆ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದಿ. ನಮ್ಮ ಮಮ್ಮಿ ಕೊಟ್ಟದು ನಿಮ್ಗೆ ಕೇಳಿದ್ರೆ ಬೇಡ. ಹಾಂ, ನಿಮ್ಮ ಮಮ್ಮಿ ಏನೇನು ಮಾಡ್ತಾಳ ನೀವೇ ಹೇಳ್ಬೇಕು. ಹಾಂ, ಖಾರ ಅಂಕರ ಮಾಡೀವ್ರಿ. ಅದು ನಮ್ಮದರ ಆಗಲಿ ಅದು ಅವ್ರದರ ಆಗಲಿ ಖಾರ ಮಾಡ್ಕೊಂಡು ಬಂದೀವಿ. ನಿನ್ನೆ ಇನ್ನೊಂದು ಮಳೆಗಾಲದಾಗ ಭಾಳ ಇದಿತ್ತು. ಅವ್ರು ಎಷ್ಟು ದಿನ ಬ್ಯಾಸ್ಗೆಗನೆ ಯಾಕೆ ಮಾಡ್ತಾರೆ ಎಲ್ಲರೂ ಖಾರನ? ಯಾಕಂದ್ರೆ ಮಸಾಲೆ ಎಲ್ಲ ಒಣಗಿದ್ ಸಿಗ್ತೈತಿ. ಮತ್ತು ಮೆಣಸಿನ್ಕಾಯಿ ಚಂದ ಒಣಗ್ತಾವು. ಮಳೆಗಾಲದಾಗ ಮೆಣಸಿನ್ಕಾಯಿ ಒಣಗಲ್ಲ. ಮಳೆಗೆ ಮ್ಯಾಗ ಹಾಕಿ ತೆಗೆದ್ರಾಗ ಮಳೆ ಬರ್ತೈತಿ. ಅದ್ರ ಸಲಾಗಿ ಅಂತೇಳಿ ಆ ಸಲ ಒಟ್ಟು ಸರವ ಹಿಂಗ ಆಗ್ಬೇಕದು. ಮುದ್ದು ಇರ್ಬೇಕು ಮಮ್ಮಿ, ಮುದ್ದು ಇರ್ಬೇಕು ಮಮ್ಮಿ ಅಂತ. ಈ ಮಸಾಲೆ ಖಾರ ನೋಡೋಣ ಕಂಡಪಟ್ಟಿ ತಿಂದ್ಬಿಟ್ಟನು ಮಹೇಶ್. ಖಾಲಿ ಮಸಾಲೆ ಅಂತೇಳಿ ಈ ಮಸಾಲೆ ನೋಡೋಣ ಖಾರ ಕುಡ್ಸಿನಂದ ಇದು ಯಾವಾಗಂದ ಕೆಂಪು ಖಾರ ಕುಡ್ಸಿ ಮಸಾಲೆ ಖಾರ ಐತಲ್ಲ ಅಂದೆ. ಅರ್ಧ ಡಬ್ಬಿ ಖಾರ ಸಿಗಿತ್ತಂದ ಫೋಟೋ ತೆಗೆದು ಕಳಿಸ್ತೀನಿ ನಾನು. ಇನ್ನ ಡಬ್ಬ್ಯಾಗ ಅವ್ನ ಡಬ್ಬಿ ತಾಕ ಬಳಸ ಡಬ್ಬಿ ಅದು ಅಲ್ಲಿ ಒಂದು ಡಬ್ಬಿ ತುಂಬೈತಿ, ಅದು ನೀನೇ ಒಯ್ದು ಬಿಡು. ನಮ್ಮ ಮಸಾಲೆ ಖಾರನ ಬೇಡ, ಯಾಕೆ ಟೆನ್ಷನ್ ತಗೋ ಬೇಡ. ನಮ್ಮ ಮನೆಯಾಗ ನಾವು ಮಸಾಲೆ ಖಾರನೇ ಜಾಸ್ತಿ ಉಣ್ತೀವ್ರಿ ಎಲ್ಲದಕ್ಕೂ. ಅಲ್ಲವಿ ನೀನು ಅಲ್ಲಿ ಹೋಗಿ ಮತ್ತೆ ಡಬ್ಬ್ಯಾಗ ಹಾಕೋದ್ ಬದಲು ಡಬ್ಬ್ಯಾಗ ಹಾಕಿ ಬಿಡ್ತಿದ್ದೆ ನಾನು. ಐತಿ ಡಬ್ಬಿ ಅದಾವು ಡಬ್ಬಿಗಳು. ಹಾಕು. ಎಲ್ಲರಾಗ್ಲಿ ತರ್ತೀನಿ, ಮನ್ಯಾಗಿತ್ತು ಕೊಡ್ತೀನಿ. ಅಲ್ಲಿ ಓದ್ಬಿಟ್ಟೆ ನೋಡಿ, ಅದು ಸಮಯ ಖಾರ ಸಮಯ ಡಬ್ಬ್ಯಾಗ ಹಾಕೊಂಡು ತ್ರಾಸು ಬ್ಯಾಡ ಅಂತಾಳ್ರಿ ನಮ್ಮ ಮಮ್ಮಿ. ಮತ್ತೆ ಈ ಹಳೆಂದು ಇದು ಅಲ್ಲಿ ಇವ್ರು ತಿಕ್ಕು. ಏಯ್ ಕಡೆ ಕಡೆ ಸ್ನೇಹ ಎಲ್ಲೆಲ್ಲೇ ಡಬ್ಬಿ ಅದ ನೋಡ, ಇಲ್ಲೇ ಅದಾವ ಕೊಡಬಾ. ಒಂದೊಂದ ಡಬ್ಬಿ ತೆಗೆದು ಕಲಸ್ ಮಾಡ್ಕೊಂತಾರೆ. ಎಟ್ಟಿನ ಡಬ್ಬಿ ಅದಾವ ಕಡ್ತೀನಿ, ಹೊತ್ಕೊಂಡು ಹೋಗೋದಾರ. ಒಂದ ಡಬ್ಯಾಗ ಮಾಡ್ಯಾವ ಇಷ್ಟು. ಬ್ಯಾಡವಿ, 2-3 ಡಬ್ಬಿ ಬ್ಯಾಗ್ನಾಗ ಹೆಂಗ ಒಯ್ನಾಗತ್ ಮಮ್ಮಿ? ಬ್ಯಾಗ್ನಾಗ ಬೇಡ, ಒಂದ್ ರೆಟ್ಟಿನ ಬಾಕ್ಸ್ನಾಗ ಇನ್ನ ಬ್ಯಾಳಿ ಪಾಳಿ ಹಾಕ್ಮೇಲೆ ಯಾವ್ದಾರ ಒಂದು ಬಾಕ್ಸ್ ಮಾಡಿ ಕಟ್ಟಿ ಬಿಡಮ್ಮ. 3 ಬ್ಯಾಗ್ ಹೆಂಗ್ ಒಯ್ನಾಗತ್? ನಾನು ಕರಿ ಬ್ಯಾಗ್ ಒಂದು, ಸ್ಟಾರಿನ ಬ್ಯಾಗ್ ಒಂದು, ಮತ್ ಬಾಕ್ಸ. ನನಗೂ ಈ ಸಲ ಒಂದು ಸ್ಟಾರಿನ ಬ್ಯಾಗ್ ತಗೋರ, ಮುದ್ದೆ ಬರ್ಕೊಂಡಿಲ್ಲ. ನನಗೆ ರೆಣಕ ಹಾಕ ಕೊಟ್ಟಾಳ. 50 ರೂಪಾಯಿ ಕೊಡ್ತೀನಿ. ಡಬ್ಬಿ ತರಬೇಕು ಮಸಾಲೆ ದೊಡ್ಡ ಎಲ್ಲಾರ ಬ್ಯಾಳಿ ಕಾಳಿನ ಅದ ನೋಡಿ ಅವನ್ನ ತೆಗುತ್ತಾರೆ. ಇವು ಸೈನಾ ಚಕ್ಕ ಮನ್ಯಾಗ ಅದಾವ. ವಾದ್ಲಕ್ಕೆ ಸಂತಿಗೆ ಸಾಂಬಾರಲ್ಲ ಇವತ್ತ. ಇವತ್ತು ಮನ್ಯಾಗ ಸಂತಲ್ಲ ಮಸಾಲೆ ಖಾರ ತಿನ್ನೋಡ್ ಸರ್ ಒಂದ್ ಸ್ವಲ್ಪ ನಕೋ ಬಾಯಿ ಸ್ವಲ್ಪ ಹಚ್ಕೊಂಡ್ ನೋಡ್ಬೇಕವ. ಅದೇನು ಮತ್ತೆ ಅಷ್ಟು ಖಾರ ತಿಂತೀರಿ ಸಾರಿನಾಗ ಈಗ ಇಟ್ಟೆ ನೋಡು. ಇವತ್ತು ಖಾರ ಅನ್ಸಲ್ಲ ಇವತ್ತ. ಇವತ್ತು ಅನ್ಸಂಗ ಖಾರ. ಆಟ ಖಾರ ಹೋಗ್ಲ ಬೆಲ್ಲ ಬಾಳಾಗೈತಿ, ಬೆಲ್ಲ ಬಾಳಾಗೈತಿ. ಹುಡುಗಿ ರಿಯಾಕ್ಷನ್. ಮೆಣಸಿನ್ಕಾಯಿ ಮೊದ್ಲಾಕರಿ ಯವ್ವ, ಯಾರಾದ್ರೂ ಖಾರ ಕುಟ್ಟಿಸ್ಬೇಕಂದ್ರೆ ಯಾವ್ಯಾವ ಮೆಣಸಿನ್ಕಾಯಿ ಕುಟ್ಟಿಸ್ಬೇಕು, ಹೆಂಗೇನ್ ಕುಟ್ಟಿಸ್ಬೇಕು? ಇರ್ಲಿ ಅಲ್ಲ, ಖಾರನು ಬೇಕು, ಕಲರ್ನು ಬೇಕು, ರುಚಿನೂ ಬೇಕಂದ್ರ ಬ್ಯಾಡಗಿ ಕಾಯಿ ತಗೋಬೇಕು. ಬ್ಯಾಡಗಿ ಕಾಯಿ ಅಂದ್ರ ಕಲರ್ ಇರ್ತೈತಿ, ರುಚಿ ಇರ್ತೈತಿ ಅದು ಖಾರ. ಮತ್ತು ಅದ್ರ ಕೂಡ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಆಗ್ಬೇಕು. ಖಾರ ಹಿಂಗ ರಂಜುನು ಇರ್ಬೇಕಂದ್ರ ಲ್ಯಾವಂಗ್ ಮೆಣಸಿನ್ಕಾಯಿ ತಗೋಬೇಕು. ಖಾರ ಜಾಸ್ತಿ ಇರಬಾರ್ದಂದ್ರ ಬ್ಯಾಡಗಿ ಕಡ್ಡಿ ಕಾಯಿ ತಗೋಬೇಕು. ಖಾರ ಜಾಸ್ತಿ ಇರಂಗಿಲ್ಲ, ರುಚಿನೂ ಅಷ್ಟೇ, ಕೆಂಪುನೂ ಅಷ್ಟೇ. ನೋಡಿ ಹೆಂಗೈತಿ.
ನೀವ್ ಎಲ್ಲಿ ಇಟ್ಟಿಟ್ರು ಮೊದಲ್ನಂಗ ಹಾಕಿ ಮೊಮ್ಮಕ್ಳು ಜೀವ ತಿಂತಿರೋ ಖಾರ ಇದ ಫಸ್ಟ್ ಅಲ್ಲಿ ಮಾಡಿಸ್ಕೊಡೋದು. ಅಲ್ಲ ಇದು ಬಾಳ ಇದು ಬಾಳ ಖಾರ ಐತಿ ಎಲ್ಲದಕ್ಕಿನ. ಇದು ಇಷ್ಟೇ ಹಾಕಿದ್ರೆ ಒಂದ್ ಗೋಲಿ ಗುಂಡಿರುತ್ತೆ ನೋಡ್ರಿ, ಅಷ್ಟೇ ಹಾಕ್ಬಿಟ್ರೆ ಸಾಕ್ರಿ ಫ್ರೆಂಡ್ಸ್. ಇದು ಒಂದ್ 2-3 ಸರಿ ಇಷ್ಟ ದಿನ ಹದ ಇರುತ್ತಲ್ಲ, ಇಷ್ಟ ದಿನದ್ದು ಕೈ ಕುಂತಿದ್ದಿರಂಗಿಲ್ಲ. ನಮ್ಮ ಅಪ್ಪಗೊಂದು ಫೋಟೋ ಕಳಿಸ್ತಿದ್ರು, ವಯಸ್ಸಿಗೊಂದು ಫೋಟೋ ಕಳಿಸ್ತಿದ್ರು. ಖಾರದ ಲಡ್ಡು ಖಾರದ ಬರೀ ಖಾರನೇ ಒಂಥರ ಚಿಕನ್ ವಾಸನೆ ಬಂದಂಗ ಬರತೈತಿ ನೋಡ್ರಿ. ಇದ್ರದ್ದು ತೆಗಿತೀನಿ, ಅದು ಮಾಡಾಗುತ್ತೆ. ಈಗ ತೆಗ್ದಿ ಏನೇನ ಇಲ್ಲ ಹಿಂಗ್ ಉದ್ರ ಬದ್ರ ಅದು ಮೆತ್ತಗ ಮುದ್ದೆ ಆಗಿರ್ತೈತ್ರಿ. ಆಗೈತಿ ಇಲ್ಲಿಗೆಲ್ಲ ಹೊಡೆದಿರ್ತೀವಿ ಇಲ್ಲ, ನೀವು ಡಬ್ಬ್ಯಾಗ ತುಂಬಿದ್ರ ಹಿಂಗ್ ಗಂಟು ಬರಂಗಿಲ್ಲ, ಅದು ಮೆತ್ತೋಗ ಹಿಂಗ ಬರ್ತದ. ನನ್ ಮಸಾಲೆ ಖಾರ ಒಂದ್ ಸರಿನೂ ಕೆಟ್ಟಿಲ್ರಿ. ನನ್ನ ಅದೃಷ್ಟನೇ ಅದೃಷ್ಟ. ಯಾಕದು ಒಬ್ಬೊಬ್ರದ್ದು ರುಚಿ ಆಗಿರಂಗಿಲ್ಲ, ಹಂಗ ಹಿಂಗ ಅಂತಿರ್ತಾರ. ನಮ್ಮ ಮಸಾಲೆ ಖಾರ ಯಾವಾಗ್ಲೂ ಏವನ್ ಆತ ಬಂದಂಗ ನೀಟ ಉಂಡಿ ಕೊಟ್ರೆ ಆರಾಮ್ ತಿಂತಾನೋ. ಈಗ ಅದನ್ನ ತಾಳಿಸ್ಕೊಳೋ ಶಕ್ತಿ ಇಲ್ಲ ಸರ್. ಇದು ಸರ್ ಬಾಯಿಲೆ ತಿಂತಾನ, ತಿಂದು ಚಂಜಿ ಮಾಡಿ ಅಡ್ಡಾಡ್ತಾನ. ಒಟ್ಟಿಗ ತಾಕತ್ತಿಲ್ಲ, ಅವ ತಿಂತಾನ. ಅವನಿಗೆ ಎಷ್ಟು ಖಾರ ಕೊಟ್ರೆ ನಮ್ಮ ಅಪ್ಪ ಇದು ಖಾಲಿ ಮಾಡ್ತಾನ್ರಿ. ನಮ್ಮ ಅಪ್ಪ ಖಾರ ಭಾಳ ಬೇಕು, ಆದ್ರೆ ಮೊದ್ಲಿನ ತರ ಈಗ ಶಕ್ತಿ ಇಲ್ರಿ, ತಿಂದು ದಕ್ಕಿಸ್ಕೊಳೋ ಶಕ್ತಿ ಇಲ್ಲ. ಇಲ್ಲಿ ಲೈಟ್ ಹಾಕೋದು, ಫ್ಯಾನ್ ಗಾಳಿ ಕುಂದಿರ್ಬೇಕಂದ್ರೆ ಖಾರ ಎಲ್ಲ ಹಾಕ್ತೈತೆ ಅಂತೇಳಿ ಫ್ಯಾನ್ ಗಾಳಿ ಕುಂತಿಲ್ರೆ ನೋಡಿ ಖಾರ ಹೆಂಗೈತೆ ಅಂತೇಳಿ ಹಿಂಗೆ ಹೊಡೆದು ಇವ್ರು ತುಂಬ ಬಂದಿನ್ರಿ. ಕೈ ಒಂದು ಹಿಂಗೆ ಬ್ಯಾನ್ ಐತಿ, ಇವ್ರಿಗೆ ಆಗಂಗಿಲ್ಲ ರೀ. ಮತ್ತೆ ಅದು ನನ್ನ ಜೀವಕ್ಕೂ ಅವ್ರನ್ನ ಹಚ್ಚಿದ್ರು ನನಗೆ ಸಮಾಧಾನ ಇರಂಗಿಲ್ಲ ರೀ. ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಅನ್ಬೇಕ್ರೆ, ನೀ ಸುಮ್ಮ ಹೋಗಿ ಮಮ್ಮಿ ಅಂತ ಅವ್ರು ಅನ್ಬೇಕ್ರೆ. ನಮ್ಮ ಕೆಲಸ ನಾವೇ ಮಾಡ್ಬೇಕು ನೋಡಿ, ಅದ್ರ ಸಲ ಅಂತೇಳಿ ನಾವೇ ಮಾಡಕ್ಕೆ. ನಮ್ಮ ಅವನ ಕೈಯಾರೆ ಖಾರ ಆಗೈತ್ರಿ, ಎಲ್ಲ ದಂಡಿಗೆ ನಮ್ಮ ಅವನೇ ಹಚ್ಚಕ್ಕಿರಿ. ಎಲ್ಲ ದಂಡಿಗೆ ಹಚ್ಚಕ್ಕೆ ಅಂದ್ರೆ ತಂದು ಸೊಲ್ಲಾಪುರ ಕತ್ತೀವಿ ನೋಡಿ. ಮತ್ತೆ ಯಾರಿಗಾರ ಏನ್ರ ಹೇಳ್ತೀರಿ ನಾವ ನೋಡೋರಿಗೆ ಯವ್ವ ನೋಡವಿ ಎಲ್ಲರೂ ಈ ಬ್ಯಾಸಿಗೆ ಐತಿ, ಕಾರ್ ಬೇಕಾದವರು ದೂರ ಇರೋರು ಬೆಂಗಳೂರು ಮುಂಬೈ ಸೊಲ್ಲಾಪುರ ಇರೋರ ಅಲ್ಲಿ ಸನಿ ದೂರ ಇರೋರಿಗೆ ಕಟ್ಟಬೇಕಂತೇನಿಲ್ಲ. ನಾ ಹೇಳ್ತೀನಿ ಬುಟ್ಟಿ ತೋರಿಸ್ ನೋಡೋಣ, ಗೊತ್ತಿರಂಗಿಲ್ಲ ಖಾರ ಕಾಣಂಗ್ ತೋರಿಸ್ಬಿಟ್ಟಿನಿ. ಇಲ್ಲ ನೀ ಸ್ವಲ್ಪ ಇದು ಮಾಡು, ಬುಟ್ಟಿಗೆ ಇದು ಮಾಡ್ಕೋ, ಎತ್ತರಿಸ್ ನಿನ್ ಮುಂದೆ ಎತ್ತರಿಸಿ ಇದು ಕಾಣಿಸುತ್ತೆ. ಹಂಗ ಅಲ್ಲಿ ನಿಂದ್ರಿ ಬೇ, ಚಂದ ಬರಾಕತ್ತೈತಿ ವಿಡಿಯೋ. ಹಾ ವಾವ್. ಎಲ್ಲರೂ ಹಿಂಗ ಸವಿತಾರ್ ಮಮ್ಮಿಯರ್ ಖಾರ ಮಾಡ್ಯಾರ, ನಮಗೂ ಈ ಸದ್ಯಕ್ಕೆ ಬ್ಯಾಸ್ಗೆ ಖಾರ ಮಾಡ್ಕೊಡ್ರಿ ಅಂತ ಮಮ್ಮಿಯರಿಗೆ ಒಂದಸಲ ಫೋನ್ ಹಚ್ಚಿ ಹೇಳ್ಬಿಡ್ರಿ, ಪಟ್ ಮಾಡಿ ಕಟ್ಟಿ ಬಿಡ್ತಾರ. ಕಟ್ಟಿ ಡಬ್ಬಿ ತುಂಬಿ ಅಕಸ್ಮಾತ್ ಮಮ್ಮಿ ನೀ ಎಲ್ಲಾ ಈ ತರ ಮಾಡ್ಕೊಡಂಗಿದ್ರೆ ಎಷ್ಟು ಆರ್ಡರ್ ಬರ್ತಾವ ಗೊತ್ತ ನೀವು ಮಸಾಲೆ ಖಾರ? ಎಲ್ಲಾ ಚಾರ್ಜ್ ಕೊಡ್ರಿ, ಹಂಗೆ ಮಾಡಿ ಕಳಿಸ್ತಾ. 1 ಕಿಲೋ ಮಸಾಲೆ ಖಾರ ಒಟ್ಟ 1 ಕಿಲೋ ಮಸಾಲೆ ಖಾರಕ್ಕೆ ಯವ್ವ ನನಗೇನು ನಿಮ್ಗೆ ಈಗ ಹೆಂಗೆ ಸವಿತಾರಿಗೆ ಮಾಡಿಕೊಡ್ತೀನಿ ಹಂಗೆ ಮಾಡಿಕೊಡ್ತೀನಿ. ನನಗೇನು ನೀವು ಹೆಚ್ಚಿನ ಕೊಡೋದು ಬೇಕಾಗಿಲ್ಲ. ನಿಮ್ಮ ಕರ್ಕೊಂಡೋಗಿ ಕರ್ಕೊಂಬರಬೇಕು, ಖಾರ ಕುಟ್ಟಕ್ಕ ಕರ್ಕೊಂಡೋಗೋರ್ ಬೇಕು ಬಿಡೋರ್ ಬೇಕು ತಂದು ಇರ್ಲಿ. ಅಮ್ಮ ನಮ್ಗಿಂತಲ್ಲೇ ಕಳಿಸು ಅಂದ್ರೆ ಕುಟ್ಟಿ ಕಳಿಸ್ತೀನಿ. ಇದೇ ಥರ ಮಸಾಲೆ ಖಾರ ನೋಡಿ. ಇಲ್ಲಿಕ್ ನೀವ ಬಂದು ಮಮ್ಮಿಗೆ ಬೆಟ್ಟ ತಗೊಂಡವ್ರಿ, ಕುಟ್ಟಿಸಿಡ್ತೀನಿ ತಗೊಂಡವ್ರಿ. ನಮ್ಗೊಂದು ಕಿಲೋ 2 ಕಿಲೋ 1.5 ಕಿಲೋ ಅಂತ ಯಾರಿಗೆ ಬೇಕು ಅವ್ರಿಗೆ ಹೇಳಿ ಮೊದ್ಲೇ ಹೇಳಿರಿ. ಈಗ ಬ್ಯಾಸ್ಗೆಯಾಗ ಮತ್ತ ಮುಂದೆ ಆಗಂಗಿಲ್ಲ. ಈ 4 ದಿನದ ಸೈತಾಕ್ ನೋಡಿ ಜಲ್ದಿ ಬರ್ತೈತಿ. ಇದನ್ನ ಒಂದ್ ವರ್ಷ ಇಟ್ಟು ತಿನ್ಬೋದ ನೀವು? ಮತ್ತೆ ಮಸಾಲೆ ಖಾರಗಳು ಎದಕ್ ಮಾಡ್ತಾರ? ಕೇಳಕತ್ತೀನಿ ಬೇ. 2 ಕಿಲೋ ಹಿಂಗ್ ಕುಟ್ಟಿಸ್ಕೊತಿ ಬಂದಾಗ ಕುಡ್ಸೋದಕ್ಕೆ ಇಟ್ಟಿಟ್ಟ ಒಯ್ತೇವಿ. ಒಕ್ಕಲ್ಗೆಲ್ಲ 1 ವರ್ಷ ಈಗ ನೀನ್ ನೋಡಿ ಇಲ್ಲಿ ಗೊಡ್ಡ ಖಾರ ಅದೆಲ್ಲ 10 ಕಿಲೋ ಮತ್ತೆ ಸತ್ತೀವಿ ಎಲ್ಲರೂ ಹಿಂಗೆ ಕುಡ್ಸ್ಯಾರ ಈಗ. ಹೌದು, ಈ ವರ್ಷ ವಾದ ವರ್ಷ 110-115 ರೂಪಾಯಿ ಕಿಲೋ ತಗೊಂಡಿವಿ. ಈ ವರ್ಷ ಒಮ್ಮೆ ಯಾವಾಗ 400-500 ಆಗಕ್ ಬಂದಿದ್ವಲ್ಲ ಇನ್ನ ಈ ಬೇಸಿಗೆ ಅವಾಗ ಬಾಡಿಗೆ ಮನೆಗಿದ್ವಿ ನಾವು. ಇವು ಮೆಣಸಿನ್ಕಾಯಿ ಹೆಂಗದ ಅಂದ್ರಿ 250 ರೂಪಾಯಿಕ ಕಿಲೋದವು 3 ಕಿಲೋ ತಗೊಂಡಿವಿ. 300 ರೂಪಾಯಿ ಕಿಲೋದವು 1 ಕಿಲೋ ತಗೊಂಡ್ರು. 250 270 3 ಕಿಲೋ. ಇದು ಲವಂಗದಕಾಯಿ 300. ಒಟ್ಟು ಕೂಡ 1000 ರೂಪಾಯಿ ಮಸಾಲೆ. ಇದು 1000 ರೂಪಾಯಿ ಬರೀ 10 ರೂಪಾಯಿ ಕಮ್ಮಿ ಇತ್ತು ನೋಡು. 990 ರೂಪಾಯಿ ಆಗಿತ್ತು. ಒಂದು ಕಾರಣ ಇನ್ನೊಂದು, ಎಲ್ಲಾರು ಹೊಲಕ್ ಹೋಗ್ತಿರಂಗಿಲ್ಲ, ಎಲ್ಲ ಬ್ಯಾಸ್ಗ್ಯಾಗ ಮನ್ಯಾಗ ಇರ್ತಾರ, ಎಲ್ಲಾನು ಚಂದ ಆಕೈತಿ.
ಇಂತ ಖಾರ ಕಲ್ಸತ್ತಾಳ ಮಮ್ಮಿ ಚಾ ಕೊಡಲ್ರಿಪ್ಪ ನಾವೇ ಕುಡ್ತೇವೆ ಚಾ ಮಾಡಿದ್ವಿ ಏನ್ ಮಾಡ್ಯಪ್ಪ ಗದ್ಲಾನ ಮಸಾಲೆ ಖಾರದ ಎಷ್ಟೇ ಸಿಂಪಲ್ ವಿಡಿಯೋ ತೊಗೊಂಡಿನ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.